Yeah, this is Sunil Shetty, the CISF, that is the Central Industrial Security Force, celebrating its 56th raiding day. On this occasion, CISF is organizing a cycle rally exploring 6,553 kilometers of Indian coastline. My best wishes to all participants and kudos to CISF. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೊನ್ನಾವರದಲ್ಲಿದ್ದೀವಿ. ಇವತ್ತೊಂದು ಸ್ಪೆಷಲ್ ಇವೆಂಟ್ ಇದೆ, ಹಾಗಾಗಿ ಬಂದಿದ್ದೀವಿ. CISF ಅಂದರೆ ನಿಮ್ಮ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ, ಅವರದ್ದೊಂದು ಸೈಕಲ್ ರ್ಯಾಲಿ ಆಗ್ತಾಯಿದೆ ಇಡೀ ನಮ್ಮ ಕೋಸ್ಟಲ್ ಬೆಲ್ಟ್. ಅಂದರೆ ಈಗ 25 ದಿನದ ಪ್ರೋಗ್ರಾಮ್ ಅದು. ಕನ್ಯಾಕುಮಾರಿ ತನಕ ಸೈಕಲ್ ರೈಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ಹೊನ್ನಾವರದಲ್ಲಿ ಇವತ್ತು ಅವರು ಬಂದು ಮೀಟ್ ಆ್ಯಂಡ್ ಗ್ರೀಟ್ ಇದೆ. ಸೊ ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತಲೇ ಬಂದ್ವಿ. ಸೊ ಇಮಿಡಿಯೇಟಾಗಿ ಹೊರಡೋದು, ಯಾಕಂದರೆ ಬೇರೆ ಕೆಲಸ ಇದೆ. ಮಜಾ ಏನಂದರೆ ನಮ್ಮ ಸ್ನೇಹ ಇವತ್ತು ಜ್ಯೂಸ್ ಮೇಕರ್ ಜ್ಯೂಸ್ ಮಾಡ್ತಾಳಂತೆ. ಹೌದು, ಇದು ತುಂಬಾನೇ ಹ್ಯಾಂಡಿ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಅಗೌರ್ ಅವ್ರದ್ದು ಪ್ರಾಡಕ್ಟ್ ಇದು ಈ ಸಲ ರಿವ್ಯೂಗೆ ನಮಗೆ ಕಳಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ಇದು ಪುಟ್ಟದಾಗಿದೆ. ಹಾಗೆ ಇದರಲ್ಲಿ ಒಂದು ಸಲಕ್ಕೆ ಅಂದರೆ 200 ml ಅಷ್ಟು ನೀವು ಜ್ಯೂಸನ್ನು ಮಾಡಿ ಕುಡಿಬಹುದು. ಹಾಗೆ ಇದ್ರ ಮೋಟರ್ ಏನಿದೆ ಇದು 80 ವ್ಯಾಟ್ ಇದೆ. ಸೊ ತುಂಬಾ ಹ್ಯಾಂಡಿ ಆಗಿದೆ. ನಾನು ಹೇಗೆ ಜ್ಯೂಸ್ ಮಾಡೋದಂತ ತೋರಿಸ್ತೀನಿ ನಿಮಗೆ. ಇದರಲ್ಲಿ ನೀವು ಈ ಸಿಟ್ರಸ್ ಫ್ರೂಟ್ಸ್ ಇದೆಯಲ್ಲ, ಹೌದು, ಅದೆಲ್ಲ ಜ್ಯೂಸ್ ಮಾಡೋಕ್ಕಾಗತ್ತೆ. ಲೈಕ್ ಲೆಮನ್ನು, ಮೂಸಂಬಿ, ಆರೆಂಜು, ಈವನ್ ಆ್ಯಪಲ್ಲು, ದಾಳಿಂಬೆ ಅದೆಲ್ಲ ಇದೆಯಲ್ಲ, ಅದರದ್ದು ಕೂಡ ಜ್ಯೂಸ್ ಮಾಡ್ಬೋದು. ಇವಾಗ ಏನಾಗುತ್ತೆ, ಬೇಸಿಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇರುತ್ತೆ, ಎಷ್ಟು ಅಂತ ನೀರು ಕುಡಿಯೋದು. ಹಾಗೆ ನಾವು ಜ್ಯೂಸ್ ಕುಡಿಬೇಕಿದ್ರೆ ಹೊರಗಡೆ ಹೋದಾಗ ನಮಗೆ ಸಕ್ಕರೆ ಇಲ್ಲದೆ ಇರೋ ಜ್ಯೂಸ್ ಸಿಗೋದೇ ಇಲ್ಲ. ಇದಾದ್ರೆ ಮನೆಯಲ್ಲೇ ನಾವು ಸಕ್ಕರೆ ಇಲ್ಲದೇನೆ ಜ್ಯೂಸನ್ನ, ಫ್ರೆಶ್ ಜ್ಯೂಸನ್ನ ಮಾಡಿ ಕುಡಿಬಹುದು. ಅದೊಂದು ನನಗೆ ತುಂಬಾನೇ ಇಷ್ಟ ಆಗಿರೋದು. ಇನ್ನೂ ಮುಖ್ಯವಾಗಿ ನನ್ನಮ್ಮ ಹೊರಗಡೆದು ಯಾವುದೇ ಜ್ಯೂಸ್ ಕುಡಿಯಲ್ಲ, ಅವರಿಗೊಂದು ತುಂಬಾ ಹೆಲ್ಪ್ ಆಗತ್ತೆ ಇದು. ಸೊ ಹಾಗಾಗಿ ಈ ಪ್ರಾಡಕ್ಟ್ ರಿವ್ಯೂ ಮಾಡ್ಲಿಕ್ಕೆ ನಂಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಸ್ಟಾರ್ಟ್ ಮಾಡೋಣ ಅಲ್ಲ? ಎಸ್, ಏನೆಲ್ಲ ಇದೆ ತೋರ್ಸ. ಅದರಲ್ಲಿ ತುಂಬ ಸಿಂಪಲ್ ಇದೆ ನೋಡಿ. ಒಂದು ಲಿಡ್ ಇದೆ, ಆಮೇಲೆ ಒಳಗಡೆ ಇದು ಕ್ರಷರ್ ಇದೆಯಲ್ಲ ಅದು, ಆಮೇಲೆ ಕೆಳಗಡೆಯಿಂದ ಒಂದು ಜಾರು. ಇದನ್ನು ತೆಗಿಯೋಕ್ಕಾಗತ್ತೆ. ಹೀಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತೆಗೆದ್ರೆ ಅಂದ್ರೆ ನೀವು ವಾಶ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಆಮೇಲೆ ನೀವು ಜ್ಯೂಸ್ ಇದಕ್ಕೊಂದು ನೀರು ತಾಕ್ಸಿದ್ರೆ ಆಯ್ತು. ಇದು ಮೋಟರ್ ಅಲ್ವಾ? ಸೊ ಫಿಟ್ ಮಾಡಿಸ್ನೆ ಅಲ್ಲ, ಆಮೇಲೆ ಜ್ಯೂಸ್ ಬಂದ್ರೆ ಈ ರೀತಿ ತೋರ್ಸೋಣ ಇವಾಗ. ಓಕೆ, ಫಿಟ್ ಆಯ್ತಲ್ಲ? ಆಮೇಲೆ ಇದನ್ನ ಓಕೆ. ಆಮೇಲೆ ಇದು BPA ಫ್ರೀ ಆಯಿತಾ? ಇದೇನು ಮೆಟೀರಿಯಲ್ಸ್ ಇದೆಯಲ್ಲ ಅದು ನಿಮಗೆ ಈಗ ಯಾವುದೇ ಜ್ಯೂಸು ಅಥವಾ ಸಿಟ್ರಸ್ ಫ್ರೂಟ್ ನಾರ್ಮಲಿ ಆ್ಯಸಿಡಿಕ್ ಇರುತ್ತೆ, ಹಾಗಾಗಿ ಇದ್ರ ಜೊತೆ ರಿಯಾಕ್ಟ್ ಆಗಲ್ಲ. ಈಗ ನಾನು ಮೂಸಂಬಿ ತೊಗೊಂಡಿದ್ದೀನಿ. ಇದೇನಿಲ್ಲ, ಜಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ ಅಲ್ಲ, ಅದಕ್ಕೆ ಈ ರೀತಿ ಗಟ್ಟಿಯಾಗಿ ಹಾಕ್ಬಿಡ್ಬೇಕು ನೋಡಿ. ಆಮೇಲೆ ಈ ಲಿಡ್ಡನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು. ಜಸ್ಟ್ ಆಮೇಲೆ ಇದನ್ನು ಒಂದು ಪ್ರೆಸ್ ಅಷ್ಟೇ. ಜ್ಯೂಸ್ ಇಳಿತಿದೆ. ವಾವ್, ಪಲ್ಪ್ ಎಲ್ಲ ಮೇಲೆ ಇರುತ್ತೆ ರೀತು. ಅದೇ ಫ್ರೆಶ್ ಜ್ಯೂಸ್. ಇವನ್ ಸೀಡ್ಸು ಬರಲ್ಲ ಯಾವುದೇ ಅಲ್ವಾ? ಅದರಷ್ಟಕ್ಕೆ ಆಗಿಬಿಡುತ್ತೆ ನೋಡಿ, ಫುಲ್ಲಿ ಆಟೋಮೆಟಿಕ್. ಇದು ನೋಡುವ ಫಸ್ಟ್ ಹೆಂಗಾಗಿದೆ ಅಂತ. ಓ, ಫುಲ್ ಕ್ಲೀನ್ ಆಗಿಬಿಟ್ಟಿದಲ್ಲ. ಇದೆಲ್ಲ ನೋಡಿ ಮಾಡ್ಬೋದು. ಓಕೆ, ಅಲ್ಲ ಅದು ಹಾಕ್ಬಿಡಿ, ಇನ್ನೊಂದು ಹಾಕ್ಬಿಡು. ಅಲ್ಲ, ಪಲ್ಪ್ ಎಲ್ಲ ಇದೆ ನೋಡಿ. ಎಸ್, ಒಂದು ಮೂಸಂಬಿದು ಕಂಪ್ಲೀಟ್ ಜ್ಯೂಸ್ ಬೇಗ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇಷ್ಟು ಜ್ಯೂಸ್ ಆಲ್ರೆಡಿ ಕಲೆಕ್ಟ್ ಆಗಿದೆ. ಈ ನಾಬ್ ಓಪನ್ ಮಾಡಿದರೆ ಜ್ಯೂಸ್ ಸಿಗುತ್ತೆ ಇವಾಗ. ನೈಸ್ ನೈಸ್ ನೈಸ್. ಇಲ್ಲಿ ನೋಡಿ, ಫುಲ್ ಜ್ಯೂಸ್ ಕಲೆಕ್ಟ್ ಆಗಿದೆ ನೋಡಿ. ಇಲ್ಲಿ ಹೆಂಗೆ ಹಿಂಡು ಬಿಡುತ್ತೆ ಅಂದರೆ ಏನು ಉಳಿಯಲ್ಲ ಇಲ್ಲಿ ನೋಡಿ. ಚಿಕ್ಕ ಮಕ್ಕಳು ಕೂಡ ಮಾಡ್ಕೊಳ್ಬಹುದು ರೀತು ಇದನ್ನ ಅಲ್ವಾ? ಅದೊಂದು ಒಳ್ಳೆ ಅಡ್ವಾಂಟೇಜ್. ಹೌದು, ಒಂದೆರಡು ಮೂಸಂಬಿ ಇದ್ದರೆ ಒಂದು ಗ್ಲಾಸ್ ಫುಲ್ಲು ಜ್ಯೂಸ್ ಆಗುತ್ತೆ ಕಂಪ್ಲೀಟ್. ಎಸ್, ಸೆಕೆಂಡ್ ರೌಂಡ್ ಬೇಕಾದ್ರೆ ಸೆಕೆಂಡ್ ರೌಂಡಿಗೆ ಪುನಃ ಈ ಬಟನ್ ಒತ್ತಿದ್ರೆ ಆಯಿತು. ಈಗ ಜ್ಯೂಸ್ ತೆಗಿಯೋಣ. ವಾ, ಸೂಪರ್. ಇನ್ನೊಂದು ಮೂಸಂಬಿ ಇದ್ದರೆ ಫುಲ್ ಗ್ಲಾಸ್ ಆಗಿಬಿಡುತ್ತೆ. ಎಸ್, ಇದು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟು ಫ್ರೆಶ್, ಯಾವುದೇ ಥರ ಎಡಿಟಿವ್ಸ್, ಶುಗರ್ ಏನಿಲ್ಲ. ಸೊ ವಾಟರ್ ಮೆಲನ್ ಟ್ರೈ ಮಾಡ್ತಾ ಇದ್ದೀವಿ ಇವಾಗ. ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು ಮಾತ್ರ. ಸ್ಟಾರ್ಟಾ? ಓಕೆ, ಸ್ಟಾರ್ಟ್. ಓ, ಬರ್ತಾ ಉಂಟು.
ವಾವ್ 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 ವಾವ್. ನನಗೂ ಕೊಡು ಸ್ವಲ್ಪ. ಇದು ಸ್ವೀಟ್ ಆಗಿದೆ, ಹಾಂ, ತುಂಬಾನೇ ಚೆನ್ನಾಗಿದೆ. ಇದು ಈಗ ನೋಡಿ ಏನು ಗೊತ್ತಾ, ಇದನ್ನ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಗಟ್ಟಿ ಪ್ರೆಸ್ ಮಾಡಿದ್ರೆ ಇದು ಇಡೀ ಯೂನಿಟ್ ಹೊರಗೆ ಬರುತ್ತೆ. ಆಮೇಲೆ ಇದನ್ನ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನಿಂಗ್ ಆರಾಮಿದೆ, ಏನು ಪ್ರಾಬ್ಲಮ್ ಇಲ್ಲ. ಅದೀಗ ಸೆಕೆಂಡ್ ರೌಂಡ್ ಮಾಡ್ಬೇಕೀಗ. ಹೌದು. ಬಟ್ ಏನು ಗೊತ್ತಾ, ಇದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡಿ. ತುಂಬ ಹ್ಯಾಂಡಿ ಇದೆ ನೋಡಿ, ಲೈಟ್ ವೈಟ್ ಇದೆ, ಏನಿಲ್ಲ. ಚಿಕ್ಕದು. ಚಿಕ್ಕದು. ಎಟ್ ಎ ಟೈಮು ಒಂದು ಗ್ಲಾಸ್ ರೆಡಿ ಆಗುತ್ತೆ, ಅಂದರೆ 200 ml ಅಷ್ಟು. ಅಂದರೆ ನೀವು ಮನೆಯಲ್ಲೇ ಈಗ ಎಸ್ಪೆಷಲಿ ಇದು ಸಿಟ್ರಸ್ ಫ್ರೂಟಿಗೆ ತುಂಬ ಒಳ್ಳೇದಾಯ್ತಾ. ಆರೆಂಜು, ಮೂಸಂಬಿ, ಆಮೇಲೆ ದಾಳಿಂಬೆನೂ ಆಗುತ್ತೆ, ಆ್ಯಪಲ್ಲು ಮಾಡ್ಕೋಬೋದು. ಸೊ ಟ್ರೈ ಮಾಡಿ. ಗಟ್ಟಿ ಇರೋದು ಅಂದ್ರೆ ವೆಜಿಟೇಬಲ್ಸ್ ಏನೂ ಹಾಕಬಾರ್ದು. ಹಾಕೋಕ್ಕಾಗಲ್ಲ. ಹೌದು, ಕ್ಯಾರೆಟ್ ಜ್ಯೂಸ್ ಎಲ್ಲ ಕುಡಿತಾರಲ್ಲ, ಅದನ್ನ ಹಾಕಬಾರ್ದು. ಹೌದು. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿರೋರು ನೋಡ್ಕೊಳ್ಳಿ. ಫೈನಲಿ ಕೋಸ್ಟಲ್ ಬೀಚಿಗೆ ಬಂದು ರೀಚ್ ಆಗಿದ್ದೀವಿ. ಈಗ ಹೊನ್ನಾವರದಲ್ಲಿ ಇರೋದು ಇದು. ಸೊ ಈಗಷ್ಟೇ ಸೈಕ್ಲಿಸ್ಟ್ಸ್ ಎಲ್ಲ ಬಂದು ಅಲ್ಲಿ ಒಂದು ಇವೆಂಟ್ ಸ್ಟಾರ್ಟ್ ಆಗಿದೆ. ಸೊ ಬಂದು ಅವರನ್ನು ಸ್ವಲ್ಪ ಮಾತಾಡ್ಸೋಣ, ಅವ್ರ ಉದ್ದೇಶ ಏನು ಅದೆಲ್ಲ ಕೇಳ್ಕೊಳ್ಳೋಣ ಬನ್ನಿ. ಸೊ ನಮ್ಮ ಜೊತೆ ಆರ್ ಪಿ ಪಾಠಕ್ ಸರ್ ಇದ್ದಾರೆ. ಇವರು ಗುಜರಾತಿಂದ ಸ್ಟಾರ್ಟ್ ಮಾಡಿ ಈಗ ಕನ್ಯಾಕುಮಾರಿ ಹೋಗ್ತಾ ಇದ್ದಾರೆ. 25 ಡೇಸ್ನ ಪ್ರೋಗ್ರಾಮ್ ಇದು. ಸರ್, ಫ್ರಮ್ ದ ಹೋಲ್ ಕರ್ನಾಟಕ ವಿ ಆರ್ ವೆಲ್ಕಮಿಂಗ್ ಯು. Thank you so and much. Project you have started, I really congratulate sir. And Thank you. उसका मेन मकसद क्या है सर? मकसद इसका हमने 7 मार्च को ये अपने जो 56वें बेजिंग डे था, हमारा स्थापना दिवस था, उसके अवसर पर श्री अमित शाह जी, गृह मंत्री भारत सरकार द्वारा 2 जगह से ये रैली को फ्लैग ऑफ किया गया है. एक वेस्ट बंगाल में बखाली बीच से स्टार्ट हुआ है, जो पूरा ईस्ट कोस्ट को कवर करते हुए कन्याकुमारी में कल्मिनेट होगा. सेम साइमल्टेनियसली दूसरी जो टीम थी उसको गुजरात के भुज लखपत फोर्ट से फ्लैग ऑफ किया गया. वो पूरे वेस्ट कोस्ट को कवर कर रही है और ये कवर करते हुए अभी हमारे होन्नावर में पहुंची है. कितना किलोमीटर सर? वो बहुत बड़ा है हमारा कोस्टल रीजन. सो पर डे कितना किलोमीटर चला रहे हैं आप? पर डे लगभग ऑन एन एवरेज 150 किलोमीटर होता है. और वेस्ट कोस्ट पे हम लोग 3775 किलोमीटर टोटल कवर कर रहे हैं. और टोटल दोनों कोस्ट का अगर मिला दें तो 6553 6553 टोटल हम लोग कवर कर रहे हैं, दोनों टीम मिला. सर एनर्जी मोटिवेशन कहाँ से मिलता है सर? मोटिवेशन बस आप लोगों के सपोर्ट से मिलता है. जहाँ जहाँ हम लोग जा रहे हैं वहाँ पे बहुत अच्छा स्वागत लोकल जो पॉपुलेस है वो हमारा कर रही है. तो यही सब चीज़ें हैं जो हमको और जोश देती हैं, हमारे जो टीम है उनको जोश देती है. कल हम लोग कर्नाटका में जब आए थे तो हम लोग वहाँ पे मजाली करके एक जगह है, वहाँ से अंदर पूरे जो फिशरमैन कम्युनिटी के विलेजेस हैं वहाँ से होते हुए जब गए तो पूरे गांव में एक उत्सव का माहौल था. वाह. सारे लोग रोड पे थे हमारी टीम को वेलकम करने के लिए. ये जब ऐसा जोश लोगों में दिखता है तो अपने आप हमारे जो जवान हैं उनमें भी जोश आ जाता है, डबल हो जाता है. मैं भी थोड़ा थोड़ा साइकिलिंग करता हूँ, लेकिन आधा घंटे में पैर दुखना स्टार्ट हो जाता है. यू आर रियली डूइंग अ वेरी गुड जॉब. सर, इज इट जस्ट साइकिलिंग और आर यू गोइंग टू गिव एनी मैसेज टू द सोसाइटी? Actually it is not just cycling. Okay. It is the message of coastal security, as the tagline itself says, Surakshit Tat Samriddh Bharat. Yes. It means if we can ensure that our coasts are secure, then only we can be prosperous. Definitely. So with this theme we are going to the coastal populace, engaging maximum population residing on our coast. Yes. Just to appreciate them what they have done so far. Yes. And to make them aware about the present security scenario. Yes. So awareness is the only thing which we can rely on from the community. Yes. They have done it earlier. They have been eyes and ears of our forces, and we want them to make more aware about the present scenario, like drug trafficking, Yes. arms smuggling. All these things are very serious in Yes. today's scenario. The drug, itself, you know that it is just creating a havoc in new
Generation, youth yeah, youth. generation in India. So if we can check it with the help of coastal population, Yes. it will be a great success for us. So I wish you all the best, sir. Thank and you. Thank you so much. really congratulate and wish you very very success for this event, sir. Thank you. Thank you Thank so you so much. much. So ನಮ್ಮ ಜೊತೆ ಸಾಯಿ ನಾಯಕ್ ಅವರು ಇದ್ದಾರೆ. ಸರ್, ವಿಚ್ ಸ್ಟೇಟ್ ಆರ್ ಯು ಫ್ರಮ್, ಸರ್? I'm from Andhra Pradesh. Oh, So I came many times to Bangalore and Karnataka, many places of Karnataka. you are riding almost 150 kilometers a day, which is really like for us, like common people, it's a impossible task riding every day 150 kilometers. Even if we ride on the bike, we get tired. So it's a very commendable thing, sir. Yeah. So what is the motivation and josh for this? Sir, as a team leader, as a guested officer, part of the cyclist team. Okay. I myself drive more than all the other 73 cyclists. Okay. And I only say one thing, that nothing. I mean, impossible is a word that is not found in our dictionary. Yeah. So this is Yes. what I say to my people, and all the people are highly motivated. Yes. I will keep always their josh at high level. How was the journey so far, sir? So the journey has started from Lakhpat Fort, Gujarat. Okay. It is coastal border with Pakistan. Okay. So it is almost near to Pakistan border Yes, from yes. Gujarat. So Lakhpat Fort, we have traveled all the way through entire the coast of Gujarat. Okay. And we have reached Mumbai, and then Mumbai to entire Konkan coast, then to Okay. Goa, completed Goa. Now we have entered Karnataka, yesterday Karwar, Okay. today from Karwar to here, Hanover. Sir, totally how many people are participating? How many cyclists are participating? Sir, from the west coast, nearly 75 cyclists. Okay. And from the east coast, 55 cyclists. Okay. So it will be more than 125 plus cyclists. Okay. The east coast, starting from Bakali Island till Kanyakumari, it is around 2,500 kilometers. Okay. Whereas the western coast, what we are doing, it is 3,778 kilometers. Okay, So okay, we drive every day on an average 180 kilometers. So it is more hectic on part of us. But we are taking it as a sportive thing. We are taking it very sportively. ಎಸ್, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಂದರೆ, ಸರ್, ಐ ವಾಸ್ ಇಂಟಿಮೇಟೆಡ್ ದಟ್ ಯು ವಿಲ್ ರೀಚ್ 1 hour at 3:30 ಆಲ್ಮೋಸ್ಟ್ 3 days ಬ್ಯಾಕ್. Oh, ಸೊ ದ ಟೈಮಿಂಗ್ ಈಸ್ ಸೋ ಪರ್ಫೆಕ್ಟ್. ಯುವರ್ ಪಂಕ್ಚುಯಾಲಿಟಿ, ಐ ರಿಯಲಿ ಲೈಕ್ ದಟ್, ಬಿಕಾಸ್ ಶಾರ್ಪ್ ಎಟ್ 3:30 ಯು ಪೀಪಲ್ ವೇರ್ ದೇರ್ ಇನ್ 1 hour. yeah, sir. Sir, you are keeping up time also, no, sir? Thank you, sir, and I wish you all the best for the rest of the journey. Thank you, sir. And I also wish you that in coming years you do such projects very Yes, sir. frequently. Yes, sir. Yes. Yes, sir. I always say that there are a lot of goals for an individual. I would like to become IAS or IPS. Okay. But sir, if I had become IAS or IPS, I wouldn't have get this opportunity what the CSF is giving me. Oh, So this is once in a generation or once in one life. So only 4 officers are like me. So Okay. and I am one among those 4 officers who got this opportunity to travel entire the western coast. Oh, wow. So I have visited so many temples, lots of love from the people, lots of ladies, children, Divyang, all the people have blessed us. They have given that tika and they wo humko mala pehna tha. Yes, sir. So they have garlanded us. Yesterday, if you could see the Karwar, entire the coast of Karwar, there is lining up of 10 villages. Oh, The entire 10 villages, the area is called Devpal. Ah. Devpal. So that the people, we met around 5,000 people yesterday evening only in a span of 2 hours. wow, So everywhere we are getting huge response. It's a great from opportunity. entire Karnataka, we are wishing you all the best, sir. Thank you so On much, sir. behalf of Karnataka. Thank you so much, sir. ಅಪ್ಪ
ಗಾಳಿ ನೋಡಿ ಹೆಂಗ್ ಬರ್ತಾ ಇದೆ. ಮಳೆನೂ ಬರ್ತಾ ಇದೆ ಆ ಮಳೆ ಬರುತ್ತೆ ಇವಾಗ. ಬಟ್ ಏನೇ ಇರಲಿ ನಮಗೆ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಈಗ ಮಳೆ ಬರೋದ್ರಿಂದ ಅವ್ರೀಗ ಮುರುಡೇಶ್ವರ ತನಕ ಹೋಗ್ಬೇಕು ಇವತ್ತು. ಹಾಗಾಗಿ ತುಂಬ ಫಾಸ್ಟಾಗಿ ಹೊರಟು ಬಿಟ್ರು. ಆಲ್ಮೋಸ್ಟ್ ನೋಡಿ ಸೈಕ್ಲಿಸ್ಟ್ ಎಲ್ಲ ಹೋಗಿ ಆಯಿತು. ಎಷ್ಟು ಎನರ್ಜಿ ಅವರಿಗೆ ಅಲ್ವಾ? ಅಪ್ಪ. ನಮಸ್ತೆ. ಸೊ ಎಸ್, ನಾವು ಕೂಡ ಇಲ್ಲಿಂದ ಹೊರಡ್ಬೇಕು ಇವಾಗ. ತುಂಬಾ ಖುಷಿ ಆಯಿತು. ಈ ಇವೆಂಟ್ ನಾವು ಬಂದಿಲ್ಲ ಅಂದರೆ ಏನೋ ಒಂದು ಮಿಸ್ ಮಾಡ್ಕೊಳ್ತಾ ಇದ್ವಿ. ಹೌದು ಹೌದು. ಎಷ್ಟು ಹೈ ರ್ಯಾಂಕಲ್ಲಿರೋ ಆಫೀಸರ್ಸ್ ಎಲ್ಲ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತೇಳಿ ಇವ್ರನ್ನ ಮೀಟ್ ಆದಾಗ ಗೊತ್ತಾಗುತ್ತೆ. ನಮ್ಮ ದೇಶಕ್ಕೋಸ್ಕರ ಎಷ್ಟೆಲ್ಲ ಸೇವೆಯನ್ನು ಮಾಡ್ತಾರೆ ಅವರು. ಡೆಫಿನೆಟ್ಲಿ ಒಳ್ಳೇದಾಗಲಿ ಅವರಿಗೆ ಅಂತ ಹೇಳ್ತಾನೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.